ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುಷು ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನೋಡಿ ಇವಾಗ ಎಲ್ಲರೂ ಹೇಳ್ತಾ ಇದ್ರಿ ಸೀರೆ ಹಾಕ್ಕೊಂಡು ವಿಡಿಯೋ ಮಾಡಿ ಅಕ್ಕ ಅಂತ ಹೇಳಿ, ಅದಕ್ಕೆ ಇವತ್ತು ಸೀರೆ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇವಾಗ ನನ್ನ ಮಗಂದು ಸ್ನಾನ ಆಯಿತು, ಯಜಮಾನರು ಆಚೆ ಹೋಗಿದ್ದಾರೆ, ಇವತ್ತು ಒಬ್ಬಟ್ಟು ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಳೆ ಅದೆಲ್ಲ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ. ನಾನು ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಪೂಜೆ ಅದೆಲ್ಲ ಆಯಿತು. ಇವಾಗ ನನ್ನ ಮಗಳು ಬಂದರು ಬೇಳೆ ಅದೆಲ್ಲ ತೊಗೊಂಡು. ಇವಾಗ ನಂದು ಪೂಜೆ ಅದೆಲ್ಲ ಆಯಿತು. ಹೆಂಗಾಗಿದೆ ಅಂತ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಆಗಿದೆ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ. ಯಾವ ಥರ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆಚೆ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ನಿನ್ನೆ ಕಟ್ಟಿದ್ನೆಲ್ಲ ಹೂವು ಅವನ್ನ ಇಲ್ಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ದೇವರಿಗೂ ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಈ ಥರ ಆಗಿದೆ ನೋಡಿ. ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇವಾಗ ಸ್ನಾನ ಮಾಡಿಸ್ಬೇಕು. ಇಲ್ಲಿ ಸ್ನಾನ ಆಯ್ತಂದರೆ ತಿಂಡಿಗೆ ಸ್ವಲ್ಪ ಅವಲಕ್ಕಿ ಮಾಡ್ತೀನಿ. ಅವಲಕ್ಕಿ ಮಾಡಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಮಗನೇ. ಹ್ಯಾಪಿ ಸಂಕ್ರಾಂತಿ ಮಗನೇ. ಹಿಡಿತೀನ. ಹ್ಯಾಪಿ ಸಂಕ್ರಾಂತಿ ಮಗಳೇ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ನೋಡಿ. ಇವಾಗ ಸಾಂಬಾರು ಮಾಡೋಕ್ಕೆ ಕಟ್ಟು ಬೇಳೆ ಕುದಿಸಿದ್ನಲ್ವ ಅದನ್ನೇ ತೊಗೊಂಡಿದ್ದೀನಿ. ಕಟ್ಟಿನ ಸಾರು ಅಂತ ಮಾಡ್ತೀವಿ ನಮ್ಮ ಕಡೆ, ಉತ್ತರ ಕರ್ನಾಟಕದ ಕಡೆ ಇದೆ ಸ್ಪೆಷಲ್ಲು ಕಟ್ಟಿನ ಸಾರು. ಹಾಗೆ ಇಲ್ಲಿ ಹೂರ್ಣ ಮಾಡಿ ಇಟ್ಟಿದ್ದೀನಿ, ಹಿಟ್ಟನ್ನು ನಾದಿದ್ದೀನಿ. ಇವಾಗ ಸ್ವಲ್ಪ ಸಾಂಬಾರು ಮಾಡಿ ಆಮೇಲೆ ಅನ್ನಕ್ಕೆ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡ್ತೀನಿ. ಕಟ್ಟಿನ ಸಾಂಬಾರು ಹೆಂಗೆ ಬರುತ್ತೆ ಅಂತ ಫೈನಲ್ ಆಗಿ ತೋರಿಸ್ತೀನಿ. ಅದ್ರ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಬ್ಬಟ್ಟು ಮಾಡ್ತಾಯಿದ್ದೆ, ಹೋಳಿಗೆ ಅದು ಎಲ್ಲ ಮಾಡಿ ಅದೆಲ್ಲ ಅಲ್ಲಿಡೋಕ್ಕೆ ಜಾಗನೇ ಇರಲಿಲ್ಲ, ಮುಖನೇ ಕಾಣಿಸ್ತಾ ಇಲ್ಲ. ಹಾಗೆ ಸ್ವಲ್ಪನೇ ಮಾಡಿದ್ದೀನಿ ಕ್ಲಿಪ್ಪಿಂಗ್. ಅವರು ಯಜಮಾನರು ಇರಲಿಲ್ಲ ಮಾಡೋಕ್ಕೆ, ವಿಡಿಯೋ ಮಾಡಿ ಕೊಡೋಕ್ಕೆ. ಅವಳು ಸುಮ್ಮನೆ ಇರಲಿಲ್ಲ ನಮ್ಮ ಚಿನ್ನಿ, ಅದಕ್ಕೆ ಅವಳನ್ನು ಎತ್ಕೊಂಡಿದ್ರು ಅವರು. ಅದಕ್ಕೆ ನಾನೇ ಒಂದು ಸ್ವಲ್ಪ ಮಾಡಿ ಹಾಗೆ ಒಂದೇ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂತು. ನಾನು ಮಾಡಿ ತಪ್ಪು ನಿಂತರ ಇವತ್ತು ಹೋಳಿಗೆ ಸ್ವಲ್ಪನೇ ಆಗಿಬಿಟ್ಟು ನೋಡಿ ಫ್ರೆಂಡ್ಸ್. 5 ಕಿಲೋ ಅಷ್ಟೇ ಸಾಕು ಅಂತ ಹೇಳಿದ್ದೀನಿ. ಯಜಮಾನರು 5 ಕಿಲೋ ತೊಗೊಂಡು ಬಂದಿದ್ದಾರೆ, ಆದರೆ ನಾನು ಅರ್ಧ ಕೆಜಿ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ 5 ಕಿಲೋದಲ್ಲೇ ಇನ್ನೂ ಸ್ವಲ್ಪ ತೆಗೆದು ಹೋಳಿಗೆ ಮಾಡಿದ್ದೀನಿ. ಇಷ್ಟೇ ಹೋಳಿಗೆ ಆಯಿತು. ಯಪ್ಪ, ನನಗಂತೂ ನಕ್ಕು ಸಾಕಾಯಿತು. ಅದಕ್ಕೆ ಹೋಳಿಗೆ ಯಾಕೆ ಸರ ಅದು ಇಷ್ಟೇ ಅದು ಅಂತ ಹೇಳ್ತಾ ಇದ್ದೆ. ಯಜಮಾನ್ರಂತೂ ತುಂಬಾ ನಗ್ತಾಯಿದ್ರು. ಯಜಮಾನ್ರಂತೂ ನಕ್ಕು ಸಾಕಾಯಿತು. ಹಾಗೆ ಸಾಯಂಕಾಲಕ್ಕೆ ಎಲ್ಲ ರೆಡಿಯಾಗಿ ಆಚೆ ಹೋಗೋಣ ಅಂತ ಹೇಳಿ ಹೊಂಟಿದ್ದೀವಿ ನೋಡಿ ಫ್ರೆಂಡ್ಸ್. ಇವತ್ತು ಏನೋ ಸಂಕ್ರಮಣ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಹೊಂಟಿದ್ದೀವಿ ನೋಡಿ. ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಬನ್ನಿ, ಹೋಗೋಕ್ಕೆ ರೆಡಿಯಾಗಿದ್ದಾರೆ ಕೌಶಿಕ ಮತ್ತು ನಮ್ಮ ಹೋಗೋಣ ಅಂತ ನಿಂತಿದ್ದಾಳೆ ನೋಡಿ ಫ್ರೆಂಡ್ಸ್. ನಾನು ಆಯಿತು ಇವಾಗ ರೆಡಿ ಆದೆ, ಯಜಮಾನರು ರೆಡಿ ಆಗ್ತಿದ್ದಾರೆ. ಅವರಾದಮೇಲೆ ಹೋಗಿ ಹನುಮಪ್ಪಗೆ ಹೋಗಿ ಬರ್ತೀವಿ ನೋಡಿ. ಎಲ್ಲರೂ ಹೇಳ್ತಾಯಿದ್ರು ಸಂಕ್ರಮಣ ಸರಿ ಬಂದಿಲ್ವಂತೆ ಈ ಸಾರಿ. ಅದಕ್ಕೆ ಅಮ್ಮ ಫೋನ್ ಮಾಡಿ ಹೇಳಿದರು ಆಂಜನೇಯ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿ, ಅದಕ್ಕೆ ಕರ್ಕೊಂಡು ಹೊಂಟಿದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗ ಬನ್ನಿ, ಹೋಗುತ್ತಾ ಸಿಗ್ತೀನಿ. ಇಲ್ಲೇ ಬಿಟ್ಟು ನಾವು ಹೊರಗೆ ಇವತ್ತು ಸಂಕ್ರಾಂತಿಗೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಂತೂ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ. ಅಮ್ಮ ಹೇಳಿದರು ಗಂಡು ಮಗ ಇದ್ದರೆ ಆಂಜನೇಯ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಅದಕ್ಕೆ ನಾವು ಹೋಗಿದ್ವಿ. ಅದರಲ್ಲಂತೂ ಇಷ್ಟು ಚೆನ್ನಾಗಾಗಿತ್ತು. ಹಾಗೆ ಪ್ರಸಾದನೂ ಕೊಟ್ಟರು. ಪ್ರಸಾದನ್ನೆಲ್ಲ ತಿನ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಇವತ್ತಿನ ವ್ಲಾಗ್ ಇಷ್ಟೇ.
ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡಿದೆ. ಆದರೆ ಯಜಮಾನ್ರು ಟಿವಿ ಹಚ್ಚಿದ್ರು, ಅದಕ್ಕೆ ಕಾಪಿರೈಟ್ ಏನೂ ಬರಬಾರ್ದು ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ದೇವಸ್ಥಾನದಲ್ಲಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ನನಗಂತೂ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನೋಡಿ ಮನೆಗೆ ಬಂದಮೇಲೆ ನನ್ನ ಮಗಳು ಯಾವ ಥರ ಆಟ ಆಡ್ತಾಯಿದ್ರು ಅಂತ ಹೇಳಿ. ಇವರಂತೂ ತಂದೆ ಮಗಳು ಆಟ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಇಬ್ಬರು ಕೂಡ. ಹಾಗೆ ನಾನು ನನ್ನ ಮಗನ ಆಡಿಸ್ತಾ ಇದ್ದೆ, ಇವರು ಮಗಳನ್ನ ಆಡಿಸ್ತಾ ಇದ್ದರು. ಹಾಗೆ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಅಡುಗೆ ಅಂತೂ ಹೆಂಗೂ ಇತ್ತು, ಮಧ್ಯಾಹ್ನ ಮಾಡಿದ್ದೆ ಹೋಳಿಗೆ ಅದೆಲ್ಲ ಇತ್ತು. ಹಾಗಾಗಿ ಅವರು ಕೂಡ ಒಂದು ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳಿ ಆಟ ಆಡಿಸ್ತಾ ಇದ್ದೆ. ಇವತ್ತಿನ ವಿಡಿಯೋ ಇಷ್ಟ ಇತ್ತು ನೋಡಿ ಫ್ರೆಂಡ್ಸ್. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.